ದೇಶದ ರಕ್ಷಣಾ ವ್ಯವಸ್ಥೆಗೆ ಅಗತ್ಯವಿರುವ ಲೋಟರಿಂಗ್ ಮ್ಯುನಿಷನ್ ಡ್ರೋನ್ಗಳು, ರೆಡಾರ್ ವ್ಯವಸ್ಥೆಗಳು, C4I ಮತ್ತು ಸೈಬರ್ ವ್ಯವಸ್ಥೆಗಳನ್ನು ಕೂಡ ಒದಗಿಸುತ್ತಿರುವ ಕರ್ನಾಟಕದ ಹೆಮ್ಮೆಯ ಆಲ್ಫಾ ಡಿಸೈನ್ ಟೆಕ್ನಾಲಜೀಸ್ TV9 ನವನಕ್ಷತ್ರ ಸನ್ಮಾನಕ್ಕೆ ಭಾಜನವಾಗಿದೆ. ನಾನು ಆರಂಭದಲ್ಲಿ ಒಂದು ಮಾತನ್ನು ಹೇಳಿದೆ, ಎಲ್ಲವನ್ನೂ ಕೂಡ HAL ಮಾಡೋಕ್ಕಾಗಲ್ಲ, ಎಲ್ಲವನ್ನೂ ಕೂಡ BEL ಮಾಡೋಕ್ಕಾಗಲ್ಲ. ಪರ್ಯಾಯವಾಗಿ ಸಂಸ್ಥೆಗಳು ಬೆಳಿಬೇಕು ಅಂತ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದಂಥ ಅದ್ಭುತ ಜೀವ ಶಂಕರ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಅವರನ್ನು ಸನ್ಮಾನಿಸಲಿಕ್ಕೆ ಸಚಿವ ಕೃಷ್ಣ ಬೈರೇಗೌಡರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ತಾ ಇದ್ದೀನಿ. ಜೊತೆಗೆ ಸಂಸ್ಥೆಯ CEO ಕೂಡ ವೇದಿಕೆ ಮೇಲೆ ಬರಬೇಕು. ಹಾಗೆ ಅದರ ಜೊತೆಯಲ್ಲಿ ವಲ್ಫ್ರೆಡ್ ಸ್ಯಾಮ್ಸನ್ ವೈಸ್ ಪ್ರೆಸಿಡೆಂಟ್ ಕಾವೇರಿ ಹಾಸ್ಪಿಟಲ್ ಬ್ಯಾಂಗ್ಳೂರ್ ಇವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ TV9 ಕನ್ನಡ ಮ್ಯಾನೇಜಿಂಗ್ ಎಡಿಟರ್ ಆದಂತಹ ರಾಹುಲ್ ಚೌಧರಿ ಅವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ. ನೋಡಿ, ಇವ್ರನ್ನ ನೋಡಿದಂಥ ಸಂದರ್ಭದಲ್ಲಿ ನಮಗೊಂದ್ಸರಿ ಅನುಮಾನ ಆಗ್ಬಿಡುತ್ತೆ, ವಯಸ್ಸಾಗಿರೋದು ನಮಗ ಅಥವಾ ಇವ್ರಿಗ ಅಂತ. ದೈಹಿಕವಾಗಿ ವಯಸ್ಸಾಗಿರ್ಬೋದು, ಆದರೆ ಮಾನಸಿಕವಾಗಿ ಅವರಲ್ಲಿರುವಂಥ ಆ ಶಕ್ತಿ ಸಾಮರ್ಥ್ಯ ಇದೆಯಲ್ಲ, ಅದು ಗ್ರೇಟ್. ಅದು ಬಂದಂಥ ಸಂದರ್ಭದಲ್ಲಿ ಅವ್ರು ನಾನು ಮಾತಾಡಿಸಿದಂಥ ರೀತಿ ಇತ್ತಲ್ಲ, ಅದು ಜನ್ಮದಲ್ಲಿ ಮೆರಲಿಕ್ಕೆ ಸಾಧ್ಯ ಇಲ್ಲ. ಸರ್, ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮಗೊಂದು ಶಕ್ತಿ ತುಂಬಿದ್ದೀರಿ. ಮಾತಾಡಿ ಸರ್. ಎಲ್ಲರಿಗೂ ನಮಸ್ಕಾರಗಳು. TV9 ಅವರಿಗೆ ಬಹಳ ಕೃತಜ್ಞತೆಗಳು. ಈ ಒಂದು ಅವಕಾಶ ನನಗೆ ಕೊಟ್ಟಿದ್ದಕ್ಕೆ. ಆಮೇಲೆ ನನ್ನ ಸ್ನೇಹಿತರಾದಂಥ ಹರಿಪ್ರಸಾದ್ರವರಿಗೆ, ನಾನು ಚೇರ್ಮನ್ ಆಗಿದ್ದರೂ ಸಹ ನನ್ನ ಜೊತೆ ಹರಿಪ್ರಸಾದ್ರವರು CEO ಮತ್ತು ಪ್ರೆಸಿಡೆಂಟ್ ಆಗಿಬಿಟ್ಟು ನಾವಿಬ್ಬರು ಅಣ್ಣ ತಮ್ಮಂದಿರ ಥರ ಈ ಒಂದು ಸಂಸ್ಥೆಯನ್ನು ಬೆಳೆಸ್ತಾ ಇದ್ದೀವಿ. ಇದು 23 ವರ್ಷಗಳಾಯಿತು. ಇದಕ್ಕೆ ಮುಂಚೆ ಅವರು ನಮ್ಮ ಮುಂಚೆ ಹೇಳಿದಂತೆ ನಾವು 3 ಜನ ಇದನ್ನು ಶುರು ಮಾಡಿದ್ದು. ಈಗ ಹೇಳ್ತಾ ಇದ್ದಾರೆ ಸ್ಟಾರ್ಟಪ್ ಕಂಪನಿಗಳು ಅಂತ. ನಾವು ಈ ಸ್ಟಾರ್ಟಪ್ಪನ್ನು ಶುರು ಮಾಡಿದ್ದು 24 ವರ್ಷಗಳ ಹಿಂದೆ. ಅವು ಸ್ಟಾರ್ಟಪ್ ಅಂತ ಕರೀತಾ ಇರಲಿಲ್ಲ, ಆದ್ರೂ ಅದು ಸ್ಟಾರ್ಟಪ್ ಕಂಪನಿ ಆಗಿತ್ತು. 3 ಜನ ಇದ್ದವರು ಇವಾಗ 1200 ಜನ ಇದ್ದೀವಿ. 1200 ಜನದಲ್ಲಿ 600ಕ್ಕಿಂತ ಹೆಚ್ಚು ಇಂಜಿನಿಯರ್ಗಳಿದ್ದಾರೆ. 600 ಇಂಜಿನಿಯರ್ಗಳಲ್ಲಿ 300 ಜನ ಹೆಣ್ಣುಮಕ್ಕಳು. ನಮ್ಮ ಕಂಪನಿಯಲ್ಲಿ ನಾವು ಮೊದಲ ದಿವಸದಿಂದ ನಾವು ಏನು ಡಿಸೈಡ್ ಮಾಡಿದ್ವಿ ಅಂದರೆ, ನಾವು ಬರೀ ಲೋ ಇನ್ಕಮ್ ಗ್ರೂಪ್, ಲೋ ಮಿಡಲ್ ಕ್ಲಾಸ್ ಗ್ರೂಪ್ ಇವರಿಂದ ಮಾತ್ರ ನಾವು ನೌಕರರನ್ನು ತೆಗೆದುಕೊಳ್ಳೋಣ, ಇಂಜಿನಿಯರ್ಸೇ ಆಗಲಿ ಅಥವಾ ಇತರೆ ನೌಕರರನ್ನಾಗಲಿ. ಯಾತಕ್ಕೆ ಅಂದರೆ, ನಮ್ಮ ಬೇರೆ ಬೇರೆ ಕಾಲೇಜುಗಳಿಂದ ಬರುವಂತಹ, ಕರ್ನಾಟಕದಲ್ಲಿರುವಂತಹ ಬೇರೆ ಪ್ರದೇಶದಲ್ಲಿರುವಂತಹ ಜನಗಳಿಗೊಂದು ಅವಕಾಶ ಕೊಡಬೇಕು. ಅವಕಾಶ ಕೊಟ್ಟ ಮೇಲೆ ಅವರಿಗೆ ಒಳ್ಳೊಳ್ಳೆ ಪ್ಲ್ಯಾಟ್ಫಾರ್ಮ್ ಕೊಟ್ಬಿಟ್ಟು ಅದನ್ನು ಮುಂದಕ್ಕೆ ತರ್ಬೋದು. ಮೂರನೇದಾಗಿ, ಮುಖ್ಯವಾದಾಗಿ, ಅವರು ಒಬ್ಬೊಬ್ಬರು ಮನೆಯಲ್ಲೂ ಸಹ 6 ಜನ 7 ಜನ 8 ಜನ ತಂದೆ ತಾಯಿಗಳು, ಆಮೇಲೆ ಅವರ ತಮ್ಮಂದರು ಅಕ್ಕಂದರು ಅವರನ್ನೆಲ್ಲ ಬೆಳೆಸುವಂಥ ಒಂದು ಪರಿಸ್ಥಿತಿ ಇದ್ದಾಗ ಅವ್ರಿಗೆ ಸಹಾಯ ಮಾಡೋದಾಗುತ್ತೆ ಅಂತಂದ್ಬಿಟ್ಟು ಈ ಒಂದು ಸಂಸ್ಥೆಯನ್ನು ಬೆಳೆಸಿದ್ದೀವಿ. ಅದು ಆವತ್ತು ನಾವು ಶುರು ಮಾಡಿದಾಗ 10,000 ಕೋಟಿ ರೂಪಾಯಿ 10,000 ರೂಪಾಯಿ ಮಾತ್ರ ನಮ್ಮದು ಸೇಲ್ಸ್ ಟರ್ನ್ ಓವರ್ ಇತ್ತು. ಇವತ್ತು ನಮ್ಮ ಈ ಹರಿಪ್ರಸಾದ್ ಅವರ ಜೊತೆ ಸೇರಿಕೊಂಡು ಇದು 1,200 ಕೋಟಿ ರೂಪಾಯಿ ಇದರದ್ದು ನಮ್ಮ ಟರ್ನ್ ಓವರ್ ಇದೆ. ಅದಕ್ಕೆ ಮುಖ್ಯವಾದಂಥ ಅವರು ನಮ್ಮ ನೌಕರರು, ನಮ್ಮ ಇಂಜಿನಿಯರ್ಗಳು, ಯಂಗ್ ಇಂಜಿನಿಯರ್ಸು ಅವರೆಲ್ಲ ಭಾಳ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ. ಇದಕ್ಕೆ ನಮ್ಮ ರಾಜ್ಯ ಸರ್ಕಾರದಿಂದ, ಕೇಂದ್ರ ಸರ್ಕಾರದಿಂದ ಭಾಳ
ಭಾಳ ಸಹಾಯ ಸಿಕ್ಕಿದೆ. ಅದನ್ನೆಲ್ಲ ಉಪಯೋಗಿಸ್ಕೊಂಡು ನಾವು ಮುಂದಕ್ಕೆ ಬರ್ತಾಯಿದ್ದೀವಿ. ನಾನು 83 ವರ್ಷ ಆಗಿರೋದ್ರಿಂದ ಎರಡು ಮಾತುಗಳನ್ನು ಹೇಳ ಬಯಸ್ತೇನೆ. ಒಂದೇನು ಅಂದರೆ, ನಮ್ಮ ಯುವಕರುಗಳೇ ಆಗಲಿ, ಇದು ಯಾವಾಗಲೂ ಹಣದ ಹಿಂದೆ ಮುಂದೆ ಓಡಾಡಬೇಡಿ. ನೀವು ಕಷ್ಟಪಟ್ಟು ಕೆಲಸ ಮಾಡಿದರೆ, ನಿಮ್ಮಲ್ಲಿ ಒಂದು ಕೌಶಲ್ಯ ಇದ್ದರೆ, ಕೌಶಲ್ಯವನ್ನು ಬೆಳೆಸ್ಕೊಂಡ್ರೆ ನಿಮಗದು ಆಟೋಮ್ಯಾಟಿಕ್ಕಾಗಿ ಬರುತ್ತೆ. ಯೋಚನೆ ಮಾಡಬೇಡಿ. ಬರದೇ ಹೋದರೂ ಪರವಾಗಿಲ್ಲ, ಎಷ್ಟು ಬಂದರೆ ಅಷ್ಟು ಸಾಕು. ಅದನ್ನು ನೀವು ಯಾವಾಗಲೂ ಜ್ಞಾಪಕ ಇಟ್ಕೊಳ್ಳಿ. ಹಣದ ಹಿಂದೆ ಮುಂದೆ ಓಡಾಡಬೇಡಿ. ವಿದ್ಯೆ, ಆಮೇಲೆ ಕೆಲಸ ಕಾರ್ಯಗಳನ್ನು ಕಲಿಯೋದು, ಇದನ್ನು ಕಲಿತರೆ ನ್ಯಾಚುರಲಿ ನೀವೆಲ್ಲ ಮುಂದೆ ಬರ್ತೀರಾ, ನಮ್ಮ ದೇಶನೂ ಮುಂದೆ ಬರುತ್ತೆ. ಇದಿಷ್ಟೇ ನಾನು ಹೇಳಬಯಸೋದು. ಈ ಒಂದು ನಮ್ಮ ಸಮಾರಂಭಕ್ಕೆ ತಾವೆಲ್ಲ ಕರೆದುಬಿಟ್ಟು ನನಗೆ ಗೌರವ ಕೊಟ್ಟಿದ್ದಕ್ಕೆ ನಾನು ತಮಗೆ ನನ್ನ ಪರವಾಗಿ, ಆಮೇಲೆ ನನ್ನ ಸ್ನೇಹಿತ ಹರಿಪ್ರಸಾದರವರ ಪರವಾಗಿ ಕೃತಜ್ಞತೆ ಸಲ್ಲಿಸುತ್ತೇನೆ. ಅದು ನಮ್ಮ ಹಿರಿಯರು ಯಡಿಯೂರಪ್ಪನವರಿದ್ದಾರೆ, ಅವರ ಸಮಕ್ಷಮದಲ್ಲಿ ಇಲ್ಲಿ ಮಾಡೋದಕ್ಕೆ ನನಗೆ ಸಿಗೋದಕ್ಕೆ ಅವಕಾಶ ಮಾಡಿದ್ದಕ್ಕೆ ಭಾಳ ಸಂತೋಷ. ಹಾಗೆಯೇ ನಾನೆನ್ನ ಇಲ್ಲಿ ಗೌರವವಾಗಿ ನಡ್ಕೊಂಡು ಬಂದಿದ್ದಕ್ಕೆ, ಆರೋಗ್ಯವಾಗಿ ನಡ್ಕೊಂಡು ಬಂದಿದ್ದಕ್ಕೆ ಒಬ್ಬ ವ್ಯಕ್ತಿ ಕಾರಣ, ಅವರ ಸಂಸ್ಥೆ ಕಾರಣ. ಅದು ಮಣಿಪಾಲ್ ಇನ್ಸ್ಟಿಟ್ಯೂಟ್, ಡಾಕ್ಟರ್ ಬಲ್ಲಾಳ್ ಸಾಹೇಬರದ್ದು. ನಾನಲ್ಲಿದ್ದಿದ್ದು 15 ದಿವಸ ಇದ್ದೆ. ಆ 15 ದಿವಸ ನನ್ನ ಏನೇನು ಕಂಡೆ, ಯಾವ್ಯಾವ ರೀತಿಯಲ್ಲಿ ಇತ್ತು ಅನ್ನೋದ್ರ ಮೇಲೆ ಒಂದು ಪುಸ್ತಕನೂ ಬರೆದುಬಿಟ್ಟು ಡಾಕ್ಟರ್ ಬಲ್ಲಾಳ್ ಸಾಹೇಬರುಗಳಿಗೂ ಕೊಟ್ಟಿದ್ದೇನೆ. ಅವರ ಜೊತೆಯಲ್ಲಿ ಅವರ ತಮ್ಮನಾದ, ಅವರ ಸ್ನೇಹಿತರಾದ ನನ್ನ ತಮ್ಮ ಡಾಕ್ಟರ್ ರಾಮದಾಸ್, ಅವನು, ಅವರ ಶ್ರೀಮತಿಯಾದ ಜಯಶ್ರೀ, ಆಮೇಲಿಂದ ಮಗಳು, ಅವಳು ಡಾಕ್ಟ್ರು, ಅವರೆಲ್ಲ ಬಂದಿದ್ದಾರೆ ಇಲ್ಲಿ. ಬಂದ್ಬಿಟ್ಟು ಗೌರಿ ಅಂತ ಅವಳ ಹೆಸರು, ಅವಳು ಆಂಕಾಲಜಿಸ್ಟು. ನನ್ನ ತಮ್ಮ ಅವನು ಸರ್ಜನ್ನು, ಅವರೆಲ್ಲ ಇದ್ದಾರೆ. ಇಷ್ಟೆಲ್ಲ ಹೇಳಿಬಿಟ್ಟು, ಎಲ್ಲರ ಹೆಸರು ಹೇಳಿಬಿಟ್ಟು ನಾನು ಹೆಂಡತಿ ಹೆಸರು ಹೇಳಿದೆ ಹೋದರೆ ಮನೆಗೆ ಹೋದ್ಮೇಲೆ ನನಗೆ ಊಟ ಸಿಗೋದಿಲ್ಲ. ಅದರಿಂದ ಅದನ್ನು ಹೇಳ್ತೀನಿ. ನನ್ನ ಶ್ರೀಮತಿಯವರಾದ ಶ್ರೀಮತಿ ಶುಭಾ ಅವರು ಸಹ ಕೂತಿದ್ದಾರೆ. ಅವರೂ ಸಹ ಮಣಿಪಾಲ್ ಆಸ್ಪತ್ರೆಗೆ ಹೋಗ್ಬಿಟ್ಟು ಅವ್ರದ್ದು ಮಂಡಿನ ರೀಪ್ಲೇಸ್ಮೆಂಟ್ ಮಾಡಿಸ್ಕೊಂಡಿದ್ದಾರೆ. ಹೀಗೆ ನಾವೆಲ್ಲರೂ ಇಲ್ಲಿ ಆರೋಗ್ಯವಂತರಾಗಿರೋದಕ್ಕೆ ತಮ್ಮೆಲ್ಲರ ಒಳ್ಳೆಯ ಉದ್ದೇಶ, ಒಳ್ಳೆಯ ವಿಷಯಗಳು, ನಮ್ಮ ಆಶೀರ್ವಾದಗಳು ಇದರಿಂದಾನೇ. ಇದಕ್ಕೋಸ್ಕರ ಇನ್ನೊಂದು ಬಾರಿ ತಮಗೆಲ್ಲರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸಿ, TV9 ಸಂಸ್ಥೆ ಹೀಗೆ ಮುಂದೆ ಬೆಳೆದು ನಮ್ಮ ಪ್ರಪಂಚದಲ್ಲಿಯೇ CNN ಆಗಲಿ, ಎಲ್ಲೇ ಆಗಲಿ ಅದನ್ನೆಲ್ಲ ಮೀರಿಸಲಿ ಅಂತ ಭವಿಷ್ಯವಾಣಿ ಹೇಳಿಬಿಟ್ಟು ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ಸರ್. ಸನ್ಮಾನ್ಯ ಮಂತ್ರಿಗಳಿದ್ದಾರೆ. ಕೃಷ್ಣ ಬೈರೇಗೌಡರದೊಂದು ವಿಶೇಷತೆ ಏನು ಅಂತಂದರೆ, ಕೃಷ್ಣ ಬೈರೇಗೌಡರು ಅವರು ತೂಕದಲ್ಲೂ 1 ಗ್ರಾಮ್ ಜಾಸ್ತಿ ಆಗಲಿಲ್ಲ, ಅವ್ರ ಮನಸ್ಸಲ್ಲೂ ಬದಲಾವಣೆ ಆಗಲಿಲ್ಲ. ಸೊ ಆ ರೀತಿ ಈ ಯಾವ್ದಾದ್ರು ಈ ನಾಯಕತ್ವ ಬದಲಾವಣೆ ಅದು ಇದು ಇಲ್ಲಿ ತನಕ ಮಾತಾಡದಿರುವಂಥ ವ್ಯಕ್ತಿ ಅಂತಂದರೆ ನಾಯಕ ಅಂದ್ರೆ ಅವ್ರಿಗಿರುವಂಥ ಕ್ಲಾರಿಟಿ ಅದು. ಸರ್, ಇವತ್ತಿನ ಕಾರ್ಯಕ್ರಮ ಇವತ್ತು ಸನ್ಮಾನಿತರೆಲ್ಲ ನೋಡಿರಿ. ಹಿರಿಯ ನಾಯಕ ಯಡಿಯೂರಪ್ಪನವರಿದ್ದಾರೆ, ಡಾಕ್ಟರ್ ಜಿ ಇದ್ದಾರೆ, ಹಿರಿಯರನ್ನು ನೋಡಿದ್ರಿ. ತಮ್ಮದೆರಡು ಮಾತು. ಎಲ್ಲರಿಗೂ ನಮಸ್ಕಾರ. ಇಂದು ನವನಕ್ಷತ್ರ ಸನ್ಮಾನಕ್ಕೆ ಭಾಜನರಾಗ್ತಾ ಇರ್ತಕ್ಕಂಥ ಎಲ್ಲರಿಗೂ ಹಿರಿಯರಾದಂಥ ಮಾಜಿ ಮುಖ್ಯಮಂತ್ರಿಗಳಾದಂಥ ಶ್ರೀಯುತ ಯಡಿಯೂರಪ್ಪನವರಿಂದ ಹಿಡಿದು ಶಂಕರ್ ಅವರು ಈಗ ವೇದಿಕೆ ಮೇಲೆ ಕೂತಿದ್ದಾರೆ. ಅವರೆಲ್ಲರಿಗೂ ಅಭಿನಂದನೆಗಳು. ಒಂದಲ್ಲ ಒಂದು ರೀತಿಯಲ್ಲಿ ಜೀವನದಲ್ಲಿ ಅದ್ವಿತೀಯ ಸಾಧನೆಯನ್ನು ಮಾಡಿದ್ದಾರೆ. ಅವರು ಜೀವನ ಶ್ರೇಷ್ಠ ಸಾಧನೆಗೆ ಶ್ರೀಯುತ ಯಡಿಯೂರಪ್ಪನವರಿಗೆ ಕೊಡೋದಾದರೆ, ತಂತ್ರಜ್ಞಾನ ವಲಯದಲ್ಲಿ, ಅದರಲ್ಲೂ ಕೂಡ ಡಿಫೆನ್ಸ್ ಟೆಕ್ನಾಲಜಿಯಲ್ಲಿ ನಾವು ಬೇರೆ ದೇಶಗಳ ಮೇಲೆ ಅವಲಂಬಿತವಾಗಿರಬೇಕಾದಂಥ ಸಂದರ್ಭದಲ್ಲಿ ಅಂತಹ ತಂತ್ರಜ್ಞಾನವನ್ನು ನಮ್ಮ ದೇಶದಲ್ಲಿ ಹುಟ್ಟುಹಾಕಿ ಅದನ್ನು ಅವರಿಗೆ ಸಮಾನಾಂತರವಾಗಿ ಅಭಿವೃದ್ಧಿಪಡಿಸಿ 21ನೇ ಶತಮಾನ ತಂತ್ರಜ್ಞಾನದ ಯುಗ. ಇದರಲ್ಲಿ ಯಾರು ತಂತ್ರಜ್ಞಾನದಲ್ಲಿ ಸಾಧನೆ ಮಾಡ್ತಾರೆ ಅವರಿಗೆ ಸಲ್ಲುತ್ತೆ 21ನೇ ಶತಮಾನ. ಅಂಥ ದಿಕ್ಕಿನಲ್ಲಿ ಭಾರತ ದೇಶಕ್ಕೆ ತಂತ್ರಜ್ಞಾನದ ಶಕ್ತಿಯನ್ನು ತುಂಬ್ತಾ ಇರ್ತಕ್ಕಂಥ ಶಂಕರ್ ಅವರಿಗೆ ಸನ್ಮಾನ ಮಾಡಿರೋದು ಭಾಳ ವಿಶೇಷ. ಈ ಸನ್ಮಾನ ಕರ್ನಾಟಕದ ಅದ್ವಿತೀಯ ಸುದ್ದಿವಾಹಿನಿ
TV9 ಅವರು ಮಾಡ್ತಾ ಇರೋದು ಕೂಡ ಇನ್ನಷ್ಟು ವಿಶೇಷ. TV9ಗೂ ಕೂಡ 19 ವರ್ಷದ ಹುಟ್ಟುಹಬ್ಬ ಅಂತ ಹೇಳ್ಬೋದು, 19ನೇ ವರ್ಷದ ವಾರ್ಷಿಕ ಹಬ್ಬ ಇದು. ಸೊ TV9ಗೂ ಕೂಡ ನನ್ನ ಶುಭಾಶಯಗಳು. ಭಾಳ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬ ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇದ್ದೀರಾ. ಸಮಾಜದಲ್ಲಿ ನಾನಾ ರಂಗದಲ್ಲಿ ಸಮಾಜಕ್ಕೆ ಮಾದರಿಯಾಗ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡಿದವರನ್ನು ಗುರುತಿಸಿ, ಸಮಾಜದ ರತ್ನಗಳನ್ನು ಗುರುತಿಸಿ ಅವರಿಗೆ ನವ ನಕ್ಷತ್ರ ಪ್ರಶಸ್ತಿಯನ್ನು ಕೊಡೋದ್ರ ಮುಖಾಂತರ ಸಮಾಜಕ್ಕೂ ಒಳ್ಳೆಯ ಸಂದೇಶವನ್ನು ಕಳಿಸ್ತಾ ಇದ್ದೀರಾ. ಹಾಗಾಗಿ ಅದನ್ನು ನೋಡಿ ಬೇರೆಯವರಿಗೂ ಪ್ರೇರಣೆ ಆಗುವಂಥ ಕೆಲಸ ಮಾಡ್ತಾ ಇದ್ದೀರಾ. ಹಿರಿಯರಾದಂಥ ಮಾನ್ಯ ಶಂಕರ್ ಅವರು ಒಂದು ಮಾತು ಹೇಳಿದರು, ಬೇರೆ ಎಲ್ಲರಿಗೂ ಕೂಡ ಅವರ ಅನುಭವದಲ್ಲಿ, ಯಾವತ್ತೂ ಕೂಡ ದುಡ್ಡಿಗೆ ಬೆನ್ನತ್ತಿ ಹೋಗಬೇಡಿ, ದುಡ್ಡು ಸಿಗಲ್ಲ, ಜೀವನದಲ್ಲಿ ನೆಮ್ಮದಿನೂ ಸಿಗಲ್ಲ, ಪರಿಶ್ರಮ ಪಟ್ಟರೆ ದುಡ್ಡು ನಮ್ಮನ್ನು ಹುಡುಕೊಂಡು ಬರ್ತದೆ ಅನ್ನುವಂಥ ಅನುಭವದ ಮಾತನ್ನು ಹೇಳಿದರು. ಇವತ್ತಿನ ಪೀಳಿಗೆಗೆ ಭಾಳ ಪ್ರಸ್ತುತವಾದಂಥ ಅವರ ನುಡಿಮುತ್ತು. ಅಂಥವರನ್ನು ಗುರುತಿಸಿ ಅವರನ್ನು ಸಮಾಜಕ್ಕೆ ಪರಿಚಯ ಮಾಡಿಕೊಟ್ಟು ಅವರ ಮಾರ್ಗದರ್ಶನ ಸಮಾಜಕ್ಕೆ ಸಿಗುವಂತೆ ಮಾಡ್ತಾ ಇದೆ. ಸೊ ಇಂಥ ಒಳ್ಳೆ ಕೆಲಸ ಮಾಡ್ತಾ ಇರ್ತಕ್ಕಂಥ TV9ಗೂ ಕೂಡ ನಮ್ಮ ಅಭಿನಂದನೆಗಳು, ಹಾಗೂ ಪ್ರಶಸ್ತಿಗೆ ಭಾಜನರಾದಂಥ ಎಲ್ಲರಿಗೂ ಕೂಡ ನಮ್ಮ ಅಭಿನಂದನೆಗಳು.